ಇನ್ನು ಈ ಮಂತ್ರಿಗಿರಿ ಯಾರಿಗೆ ಕೊಡಬೇಕು ಏನು ಎತ್ತ ಸೊ ಇದು ಸಂಬಂಧಪಟ್ಟಂಗೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಲಾಬಿ ಕೂಡ ನಡೀತಾ ಇದೆ. ಒಂದು ಟೆನ್ಷನ್ ಶುರುವಾಗಿದೆ ಡಿ ಕೆ ಶಿವಕುಮಾರ್ ಅವರಿಗೆ. ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು, ಹೀಗಾಗಿನೇ ತಮ್ಮ ಕಷ್ಟದ ಬಗ್ಗೆ ತಾವೇ ಖುದ್ದಾಗಿ ಹೇಳ್ಕೊಂಡ್ರು. ಏನು ಉಲೇಮಾಗಳು ಬಂದಿದ್ರು, ಮೌಲ್ವಿಗಳು ಬಂದಿದ್ರು ಒಂದಷ್ಟು ಜನ. ಅವರ ಎದುರುಗಡೆಗೆ ತಮ್ಮ ಟೆನ್ಷನ್ನನ್ನು ತೆರೆದಿಟ್ಟರು. ಎಲ್ಲರೂ ಮಂತ್ರಿ ಮಾಡಿ ಅಂತಾರೆ, ಒತ್ತಡ ಹಾಕ್ತಾರೆ. ನೀವು ಬಂದಿದ್ದೀರಿ, ಮಠಾಧೀಶರು, ಹಿಂದುಳಿದ ವರ್ಗದ ಸ್ವಾಮಿಗಳು, ಹಿಂಗೆ ಒಕ್ಕಲಿಗರು ಬಂದು ಕೇಳ್ತಾರೆ, ಲಿಂಗಾಯತರು ಬಂದು ಕೇಳ್ತಾರೆ, ಯಾರು ಮಾಡಬೇಕು. ಕ್ಯಾಬಿನೆಟ್ ತೀರ್ಮಾನ ಮಾಡೋದೆಲ್ಲ ಸೆಂಟ್ರಲ್ ನಮ್ಮ ಪಾರ್ಟಿಯವರು. ನಾನು ಸುಮ್ಮನೆ ಒಂದು ಚೀಟಿ ಕೊಡ್ತಾರೆ, ಆ ಚೀಟಿನ ಇಂಪ್ಲಿಮೆಂಟ್ ಮಾಡೋಂಥದ್ದು. ಆದರೆ ನಿಮ್ಮ ವಿಚಾರ ಏನಿದೆ ಖಂಡಿತ ನಾನು ತಿಳಿಸ್ತೀನಿ. ತಿರುಪತಿಗಳು ಕೂಡ ಬೇರೆ ಬೇರೆ ಧರ್ಮದ, ನಮ್ಮ ಹಿಂದೂ ಧರ್ಮದ ಕೆಲವು ಬ್ಯಾಕ್ವರ್ಡ್ ಕ್ಲಾಸ್ ಅವರೆಲ್ಲ ಬಂದು ಇನ್ನೊಬ್ಬರು ಮಂತ್ರಿ ಮಾಡಿ ಅಂತ ಕೆಲವರು, ನೀವೆಲ್ಲ ಬಂದು ಸಲೀಂ ಮಾಡಿ ಅಂತ ಒಂದು, ಇನ್ನೊಬ್ಬರು ಬಂದು ಒಕ್ಕಲಿಗರಲ್ಲಿ ಇವನು ಮಾಡಬೇಕು ಅಂತ ಒಂದು, ಇನ್ನೊಂದು ಲಿಂಗಾಯತವರು ಬಂದು ಅವರೆಲ್ಲ ಸೇರಿ ಒಂದು ಮಾಡಬೇಕು. ಇದು ಭಾಳ ದೊಡ್ಡ ಕನ್ಫ್ಯೂಷನ್ ಇದೆ. ನಾವು ಪೊಲಿಟಿಕಲಿ ತೀರ್ಮಾನ ಮಾಡೋಕ್ಕೆ ಎಲ್ಲರೂ ಕೂಡ ಭಾಳ ಹಿಂಸೆ ಆಗ್ತದೆ. ಸೊ ಕ್ರಿಶ್ಚಿಯನ್ ಕಮ್ಯುನಿಟಿ ಎಲ್ಲ ಬಂದು ಅವರು ಇಂಥವ್ರನ್ನೇ ಕ್ಯಾಂಡಿಡೇಟ್ ತೀರ್ಮಾನ ಮಾಡಿ, ಇವೆಲ್ಲ ಕೂಡ ಭಾಳ ದೊಡ್ಡ ಕಮ್ಮಿ. ನಾನು ನಿಮ್ಗೆ ಯಾರಿಗೂ ಡಿಸ್ಕರೇಜ್ ಮಾಡೋಕ್ಕೆ ಕೇಳ್ತಾ ಇಲ್ಲ. ನಮ್ಮ ಕಷ್ಟ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಕಾಂಗ್ರೆಸ್ಸು ಯಾವಾಗಲೂ ಕೂಡ ನೀವು ಕಾಂಗ್ರೆಸ್ನ ತಪ್ಕೊಂಡಿದ್ದೀರಿ, ಕಾಂಗ್ರೆಸ್ ನಿಮ್ಮನ್ನು ತಪ್ಕೊಂಡಿದೆ, ಇಬ್ಬರು ಒಟ್ಟಿಗಿದೆ. ಸಲೀಂರವರು, ನಾನು ಸಲೀಂರವ್ರಿಗೆ ಒಳ್ಳೇದಾಗಬೇಕು ಅಂತೇಳಿ ತಾವೆಲ್ಲ ಬಂದಿದ್ದೀರಿ. ನೀವು ಸಲೀಂ ಕೇಳಿ ನೋಡಿ. ವಿನಯ್ ಕುಮಾರ್ ಸೊರ್ಕೆ, ನಾವೆಲ್ಲ ವಿದ್ಯಾರ್ಥಿ ನಾಯಕರಾಗಿದ್ದೆವು. ಸಲೀಂ ಅಹಮದ್ ಕೂಡ ನಮ್ಮ ಜೊತೆ ಸ್ಟೂಡೆಂಟ್ ಎಲೆಕ್ಷನ್ ಶೇಷಾಪುರ ಇದ್ದ, ನಾನು SRC ಕಾಲೇಜಲ್ಲಿದ್ದೆ. ಈಗ ಕೂಡ ನಮ್ಮ ಸರ್ಕಾರದಲ್ಲಿ ಚೀಫ್ ವಿಪ್ಪನ್ನು ಅದು ಮಂತ್ರಿ ಸ್ಥಾನ ಮಟ್ಟದ ಮಾಡಿದೆ. ನಾವು ಡ್ಯೂಟಿ ಅವ್ನು ಮಾಡ್ತಾ ಇದ್ದಾನೆ. ರೆಹಮಾನ್ ಖಾನ್ ಮಗನಿಗೆ ರಾಜ್ಯಸಭೆಗೆ ನಿಲ್ಲಿಸಿದ್ದೆ. ನೀನು ಓಟ್ ಇಲ್ಲ ಅನ್ನೋದು ತಿಳ್ಕೊಳ್ಬೇಡ, ನಿನ್ಗೊಂದು ಗೌರವ ಇರಬೇಕು, ಪಕ್ಷ ನಿನ್ನನ್ನು ಗುರುಸ್ತಾ ಇದೆ ಅಂತ ನೀನು ತಿಳ್ಕೊ. ಅವ್ರು ಬೇಡ ಅಂತ ಹೇಳಿದ ಕೊನೆಗೆ ನಾವೆಲ್ಲ ಕೂತ್ಕೊಂಡು, ನಾನು ಸಿದ್ದರಾಮಯ್ಯನವರು ಹೈಕಮಾಂಡ್ ಎಲ್ಲ ಸೇರಿ ಭಾಳ ಕಡಿಮೆ ಓಟಲ್ಲಿ ಬೆಂಗಳೂರು ಸಿಟಿಲಿ ಲೋಕಸಭೆಗೆ ಸೋತಿದ್ದ. ತಿರ್ಗಿ ಇವತ್ತು ನಾವು ಅವ್ರಿಗೆ ರಾಜ್ಯಸಭೆಗೆ ಒಂದು ಅವಕಾಶನ ಮಾಡಿಕೊಟ್ಟಿದ್ದೀವಿ. ಸ್ಪೀಕರ್ ಅವ್ರಿಗೆ ಮಂತ್ರಿ ಮಾಡೋಂಥ ಅವಕಾಶ ಹಿಂದೆ ಇತ್ತು, ಮಂತ್ರಿ ಲಿಸ್ಟಲ್ಲಿ ಇದ್ದು ಸ್ಪೀಕರ್. ಪಾಪ ಅವನು ಸ್ಯಾಕ್ರಿಫೈಸ್ ಮಾಡ್ದ. ಆ ಮಂತ್ರಿ ಸ್ಥಾನ ಸ್ಯಾಕ್ರಿಫೈಸ್ ಮಾಡಿ ಕೆಲವು ಸೀನಿಯರ್ ಲೀಡರ್ಸು ನಾನಾಗಲ್ಲ ಅಂತ ಹೇಳಿದ್ರು. ಕೊನೆಗೆ ಪಾಪ ಅದನ್ನು ಕೇಳಿದಕ್ಕೆ ಒಂದೇ ಸತಿ ಒಪ್ಕೊಂಡ. ಇನ್ನು ಡಿ ಕೆ ಸಂಪುಟ ಸೇರ್ಪಡೆಗೆ ಹಿರಿಯ ಶಾಸಕರು ಲಾಬಿ ಮಾಡ್ತಾನೆ ಇದ್ದಾರೆ. ದೆಹಲಿಯಲ್ಲಿ ಬಿಟ್ಟಿದ್ದಾರೆ. ಯಾವ್ಯಾವ ನಾಯಕರನ್ನ ಭೇಟಿ ಮಾಡಬೇಕು, ಏನೇನು ಹೇಳಬೇಕು, ಆ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. HK ಪಾಟೀಲ್ ಹಿರಿಯ ನಾಯಕರು ದೆಹಲಿನಲ್ಲಿದ್ದಾರೆ. ಯಶವಂತರಾಯಗೌಡ ದೆಹಲಿನಲ್ಲಿದ್ದಾರೆ. ಸಂತೋಷ್ ಲಾಡ್ ದೆಹಲಿನಲ್ಲಿದ್ದಾರೆ. RV ದೇಶಪಾಂಡೆ ದೆಹಲಿಯಲ್ಲಿ ನಾಯಕರ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಬೇರೆ ಬೇರೆ ನಾಯಕರನ್ನ, ವೇಣುಗೋಪಾಲ್ ಅವ್ರನ್ನ, ಸುರ್ಜೇವಾಲಾ ಅವ್ರನ್ನ ಭೇಟಿ ಮಾಡಿ ಸಮಾಲೋಚನೆ ಮಾಡ್ತಾನೆ ಇದ್ದಾರೆ. ರಾಹುಲ್ ಗಾಂಧಿ ವಿದೇಶ ಪ್ರವಾಸದಲ್ಲಿದ್ದಾರೆ. ಹೀಗಾಗಿ ಸಂಪುಟ ವಿಳಂಬ ಆಗುತ್ತೆ, ಸಂಪುಟಕ್ಕೆ ಸೇರುವಂಥದ್ದು. ಆದರೆ ಪ್ರಯತ್ನಗಳನ್ನು ಮಾಡ್ತಾನೆ ಇದ್ದಾರೆ. ಬನ್ನಿ, ಪ್ರಮೋದ್ ಶಾಸ್ತ್ರಿ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಸಾಮಾನ್ಯ ಸಂಗತಿ ಎಲ್ಲ ಸಂಪುಟ ಅಂತಂದರೆ ಒಂದು ಲೆಕ್ಕದಲ್ಲಿ ಸಂಕಟ. ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು, ಇದು ಈ ಸಲೀಂ ಪರವಾಗಿ ಬಂದಂಥ ಉಲೇಮಗಳು, ಮೌಲ್ವಿಗಳ ಬಗ್ಗೆ ಅವ್ರ ಜೊತೆ ಮಾತಾಡ್ತಾ ಅವ್ರು ಹೇಳ್ತಾ ಇದ್ರು, ನಾವೇನೇನು ತ್ಯಾಗ ಮಾಡಿದ್ವಿ, ಏನು ಎತ್ತ, ಯಾರ್ಯಾರು ತ್ಯಾಗ ಏನಿತ್ತು, ಯಾರ್ಯಾರನ್ನ MLC ಮಾಡಿದ್ವಿ, ಯಾರ್ಯಾರನ್ನ ಮಂತ್ರಿ ಮಾಡಿದ್ವಿ, ಅದೆಲ್ಲದರ ಬಗ್ಗೆಯೂ ಕೂಡ ಡಿ ಕೆ ಶಿವಕುಮಾರ್ ವಿವರಗಳನ್ನು ಕೊಟ್ಟರು. ಇನ್ನೊಂದು ಕಡೆಗೆ ದೆಹಲಿನಲ್ಲಿ ಲಾಬಿ ಕೂಡ ದೊಡ್ಡ ಪ್ರಮಾಣದಲ್ಲೇ ನಡೀತಾ ಇದೆ. ಏನಂತೀರಿ? ರಂಗನಾಥ್, ಈಗಾಗಲೇ ಮೊದಲ ಸಂಪುಟ ಸಂದರ್ಭದಲ್ಲಿ, ರಚನೆ ಸಂದರ್ಭದಲ್ಲಿ ಸಾಕಷ್ಟು ಹಿರಿಯರಿಗೆ ನಿರಾಶೆ ಆಗಿದೆ. ವೆರಿ ಇಂಪಾರ್ಟೆಂಟ್ಲಿ HK ಪಾಟೀಲ್ ಅಂತ ಹಿರಿಯರು, ಜೊತೆಗೆ ಇನ್ನಿತರ ಕೆಲ ನಾಯಕರು ಅವರು ಕೂಡ ಒಂದು ಸಂಪುಟದಲ್ಲಿ ಇರ್ತಾರೆ ಅನ್ನುವಂಥ ಒಂದು ನಿರೀಕ್ಷೆ ಇತ್ತು. ಆದರೆ ಇವತ್ತಿನ ಈ ಒಂದು ಸಂಪುಟ ವಿಸ್ತರಣೆ ವೇಳೆ ಹಿರಿಯರು ಮಾಡ್ತಾ ಇರುವಂಥ ತಂತ್ರಗಾರಿಕೆ, ಜೊತೆಗೆ ಅವರು ಉಳಿಸ್ತಾ ಇರುವಂಥ ದಾಳವನ್ನು ಗಮನಿಸ್ತಾ ಇದ್ದರೆ ಈ ಬಾರಿಯ ಸಂಪುಟ ವಿಸ್ತರಣೆಯಲ್ಲಿ ಹೊಸ ಮುಖಗಳಿಗೆ ಅವಕಾಶ ಕೊಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಈಗಾಗಲೇ ಆಗಿರುವಂಥ 14 ಸಚಿವರ ಸ್ಥಾನಗಳ ಪೈಕಿ ಬಹುತೇಕರಿಗೆ ಸೀನಿಯರ್ ಯಾರಿದ್ದಾರೆ ಜಾತಿವಾರು ಸಮೀಕರಣ ಮಾಡಿ, ಜೊತೆಗೆ ಹಿರಿಯರಿಗೆ ಈಗಾಗಲೇ ಮಣೆ ಹಾಕಲಾಗಿದೆ. ಹಾಗಾಗಿ ಬಾಕಿ ಇರುವಂಥ 14 ಅಥವಾ 15
ಸಚಿವ ಸಂಪುಟದಲ್ಲಿ ಸಂಪೂರ್ಣವಾಗಿ ರೀಶಫಲ್ ಮಾಡ್ತಾರೆ, ಹೊಸ ಮುಖಗಳಿಗೆ ಅವಕಾಶ ಕೊಡ್ತಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಹಿರಿಯ ನಾಯಕರು ಈಗ ದೆಹಲಿ ಪ್ರವಾಸ ಮಾಡಿ ನಾಯಕರನ್ನ ಮನವೊಲಿಸುವಂಥ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಅಫ್ಕೋರ್ಸ್ ಎಲ್ಲ ನಾಯಕರು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ನೆಟ್ವರ್ಕ್ ಹೊಂದ್ಕೊಂಡಿರೋರು, ಜೊತೆಗೆ ಒಂದಲ್ಲ ಒಂದು ರೀತಿಯಲ್ಲಿ ಹೈಕಮಾಂಡ್ ನಾಯಕರ ಜೊತೆಗೆ ಸಂಪರ್ಕ ಇರೋರು. ಈಗ ನೇರವಾಗಿ ಅವರೇ ದೆಹಲಿಗೆ ತೆರಳಿ ದೆಹಲಿಯಲ್ಲಿ ನಾಯಕತ್ವದ ಜೊತೆಗೆ ಮಾತನಾಡ್ತಾ ಇದ್ದಾರೆ. ಎಚ್ ಕೆ ಪಾಟೀಲರು ಈಗಾಗಲೇ ನಿರೀಕ್ಷೆ ಇಟ್ಕೊಂಡಿದ್ರು ಮೊದಲ ಸಂಪುಟದಲ್ಲೇ ಬರ್ತಾರೆ ಅಂತ, ಆದರೆ ಅವರಿಗೆ ಅವಕಾಶ ಸಿಕ್ಕಿಲ್ಲ. ಹೀಗಾಗಿ ಈಗ ಮತ್ತೊಮ್ಮೆ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ವೇಣುಗೋಪಾಲ್ ಇರ್ಬೋದು, ಅವರನ್ನು ಭೇಟಿ ಆಗ್ತಾ ಇದ್ದಾರೆ. ಅದೇ ರೀತಿ ಸಂತೋಷ್ ಲಾಡ್ ಅವರು ಕೂಡ ಈಗಾಗಲೇ ದೆಹಲಿಯಲ್ಲಿ ಬಿಟ್ಬಿಟ್ಟಿದ್ದಾರೆ. ಜೊತೆಗೆ ಆರ್ ವಿ ದೇಶಪಾಂಡೆ ಅವರು ಕೂಡ ಒಂದು ಸುತ್ತು ಮಾತುಕತೆ ಮಾಡಿ ಈಗ ವಾಪಸ್ ಆಗಿದ್ದಾರೆ. ಅವರು ಕೂಡ ಕೇಳ್ತಾ ಇದ್ದಾರೆ, ನನಗೆ ಒಂದು ಅವಕಾಶ ಕೊಡಿ ಕೊನೆ ಬಾರಿ. ಜೊತೆಗೆ ಅವರ 30 ವರ್ಷಗಳ ಸಚಿವ ಸ್ಥಾನದ ಇತಿಹಾಸವನ್ನು ಕೂಡ ಅನೇಕ ನಾಯಕರಿಗೆ ತಿಳಿಸಿ ಹೇಳಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಇದ್ರ ಜೊತೆಗೆ ಯಶವಂತ ರಾಯಗೌಡ ಅಂತವರು, ಅವರು ಹಿರಿಯರು ಕೂಡ ಹೌದು, ಆದರೆ ಇದುವರೆಗೂ ಸಚಿವರಾಗಿಲ್ಲ. ಹೀಗಾಗಿ ಅಂಥವರು ಕೂಡ ತಮ್ಮದೇ ಆದಂಥ ರೀತಿಯಲ್ಲಿ ಲಾಬಿಯನ್ನು ಮಾಡ್ತಾ ಇದ್ದಾರೆ. ಒಟ್ಟಲ್ಲಿ ಲಾಬಿ ಜೋರಾಗ್ತಾ ಇದೆ. ಆದರೆ ಈಗ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ ರಂಗನಾಥ್, ಬಹುಶಃ ಮುಂದಿನ ಜುಲೈ 1 ಅಥವಾ 2ನೇ ತಾರೀಕು ತನಕ ಸಂಪುಟ ವಿಸ್ತರಣೆ ಆಗೋದು ಸಾಕಷ್ಟು ಕಷ್ಟ ಸಾಧ್ಯ ಅನ್ನುವಂಥ ಮಾಹಿತಿಗಳು ಕೇಳಿಬರ್ತದೆ. ಯಾಕಂದರೆ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ತೆರಳಿದ್ದಾರೆ ನಿನ್ನೆ ಬೆಳಗ್ಗೆ. ಹೀಗಾಗಿ ಅವರ ಬಂದ ನಂತರ ಇದರಲ್ಲೂ ಕೂಡ ಚರ್ಚೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ರಂಗನಾಥ್, ಮಾಹಿತಿಗೆ